ಇವತ್ತು ಒಂಥರ ಹಬ್ಬ ಮಾಡ್ದಂಗೆ ಫೀಲ್ ಅನಿಸ್ತಾಯಿತ್ತು. ಹಾಗಾಗಿ ಬೇಗ ಎದ್ದಿದೆ. ಎಷ್ಟು ಗಂಟೆಗೆ ಎದ್ದೆ? ಇನ್ನು 4 ಲವಂಗ, 4 ಸಣ್ಣ ಸಣ್ಣ ಪೀಸು ಚಕ್ಕೆ, ಜೊತೆಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿ ಇದನ್ನು ಒಂದು ವಿಜಿಲ್ ಆಗಿಬಿಡುತ್ತೆ. ಇದು ದೋಸೆ, ಇಡ್ಲಿ ಹಾಗೆಯೇ ರೈಸ್ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಳೆಗಾಲ ಇದ್ರೂ ಕೂಡ ಇಡ್ಲಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಬೇರೆ ನೋಡಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಮಾಡಿ ಇವತ್ತು ಅಮ್ಮ ಅಂತೇಳಿ, ಇದಾದರೆ ಮಿಲ್ಕ್ ಶೇಕ್ ಅಂತ ಹೇಳಿ ಮಕ್ಕಳು ಇಬ್ಬರು ಕುಡಿತಾರೆ. ಅದಕ್ಕೋಸ್ಕರ ಇವಾಗ ಮಟನ್ ಸಾಂಬಾರ್ ಅಲ್ವಾ? ಇದು ಯಾಕೆ ವಾಂತಿ ಮಾಡ್ತಾ ಇದೆಯಾ? ಹೇಳಿದ್ದು ಚಾಮುಂಡೇಶ್ವರಿ ಅಮ್ಮನವರು ಅಂತ ಹೇಳೋದು, ಅದು ಒಂಥರ ದೇವರು ಅನ್ನೋದಲ್ಲ, ಎಲ್ರಿಗೂ ಅವ್ರ ತಾಯಿ ಅನ್ನೋ ಲೆಕ್ಕದಲ್ಲಿ ಅದನ್ನು ಫೀಲ್ ಮಾಡ್ತಾರೆ. ಅಷ್ಟು ನಾನು ಗಂಟೆ ಸೊಪ್ಪಿನ ಬಜ್ಜಿ ಮಾಡ್ತಾ ಇದ್ದೀನಿ. ಆ ಗಂಟೆ ಸೊಪ್ಪು ಅದ್ರೊಳಗೇನೆ ಲೇಟ್ ಆಗ್ತದೆ. ಬೇರೆ ಅಡುಗೆ ಆಗಿದ್ದರೆ ಇನ್ನೂ ಸ್ವಲ್ಪ ಬೇಗ ಆಗ್ತಿತ್ತು. ಟೀಯಾಗಿ ಪುಳಿಯೋಗರೆ ಗೊಜ್ಜು, ಈ ಥರ ಗೊಜ್ಜುಗಳ ಥರ ಮತ್ತೆ 5 ಇಡ್ಲಿ ತಿಂದವಳೆ. ಅದಕ್ಕೆ ಹೊಟ್ಟೆ ಎಷ್ಟು ಆಯ್ತಲ್ಲ ಅಲ್ವಾ ಸರ್? ಇಲ್ಲಿ ಬರ್ಗರ್ ಮಾಡ್ಸ್ಕೊಂಡು ತಿಂತಾ ಇದ್ದಾಳೆ. ಇಲ್ಲಿ ಇದು ಟೀ ಬನ್ನಲ್ಲಿ ಮಾಡಿರೋ ಬರ್ಗರು. ಮದುವೆ ಆಗಿದ್ದು ಮಾತ್ರ ಅಪ್ಪನೂರು ಪಕ್ಕದ ಹುಡುಗನ್ನೇ ಮದುವೆ ಆಗಿದ್ದು, ಸಂತ ಮದುವೆ ಆಗಿನೇ. ನೆಕ್ಸ್ಟು ಕರ್ಕೊಬರೋ ಪ್ಲ್ಯಾನ್ ಇದೆ. ನಾವೇನಾದರೂ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದೆ, ಅದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ವ್ಲಾಗ್, ಅಂದರೆ ಮೊದಲನೇ ಆಷಾಢ ಶುಕ್ರವಾರದ ವ್ಲಾಗ್. ಆಷಾಢ ಇವತ್ತು ಶುರು ಆಗ್ತಿದೆ, ಹಾಗೆ ಶುಕ್ರವಾರನೂ ಕೂಡ ಬಂದಿದೆ. ಇವತ್ತು ಒಂಥರ ಸ್ಪೆಷಲ್ ಅನಿಸ್ತಿದೆ ನನಗೆ. ಆಷಾಢ ಅಂದರೆ ಒಂದು ರೀತಿ ಸ್ಪೆಷಲ್ ಅನಿಸುತ್ತೆ. ಯಾಕೆ ಅಂದರೆ ಚಾಮುಂಡಿ ಅಮ್ಮನವ್ರು ಹುಟ್ಟಿದ್ದು ಆಷಾಢದಲ್ಲೇ, ಹಾಗಾಗಿ ಅವ್ರು ಹುಟ್ಟುಹಬ್ಬ ಬರುತ್ತೆ. ಅದೆಲ್ಲ ಒಂಥರ ನನಗೆ ಹಬ್ಬದ ಥರ ಆಷಾಢ ಶುಕ್ರವಾರಗಳು ಬರೋದು ಹಬ್ಬ ಇದ್ದಾಗ ಫೀಲ್ ಆಗುತ್ತೆ. ಕಾರ್ತಿಕ ಮಾಸ ಹೇಗಿರುತ್ತೆ ಹಾಗೆ ಅನಿಸ್ತಾ ಇರುತ್ತೆ ನನಗೆ ಇದು. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲಾಗಿ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ಅಂದರೆ ಸ್ಟಾರ್ ಶೇಪ್ತು 5ರಿಂದ 3 ಹಾಕ್ತಾಯಿದ್ದೆ. ಅದು ಪುಟ್ಟಾಗೆ ಚುಕ್ಕಿ ಇಟ್ಟಿದೆ, ಬಟ್ ಆದರೆ ಸ್ವಲ್ಪ ಕಲರ್ ಎಲ್ಲದನ್ನು ಫಿಲ್ ಮಾಡಿ ಚೆನ್ನಾಗಿ ರಂಗೋಲಿ ಹಾಕೋಣ ಅನಿಸ್ತಿತ್ತು. ಇವತ್ತು ಸ್ವಲ್ಪ ಬೇಗನೂ ಕೂಡ ಎದ್ದಿದೆ. ನನಗೆ ಇವತ್ತು ಒಂಥರ ಹಬ್ಬ ಮಾಡ್ದಂಗೆ ಫೀಲ್ ಅನಿಸ್ತಾಯಿತ್ತು. ಹಾಗಾಗಿ ಬೇಗ ಎದ್ದಿದೆ. ಎಷ್ಟು ಗಂಟೆಗೆ ಎದ್ದೆ ಅಂದರೆ 4 ಗಂಟೆಗೆ ಎದ್ದೆ. ಬಟ್ ಆದರೆ ರಂಗೋಲಿ ಹಾಕೋದಕ್ಕೆ ಬರಲಿಲ್ಲ. ಫಸ್ಟಿಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. 4 ಗಂಟೆ ಅಷ್ಟು ಬೆಳಗ್ಗೆ ಬಂದು ಹೊರಗಡೆ ಕೂತ್ಕೊಳ್ಳೋದು ಭಯ ಅನಿಸ್ತಿತ್ತು. ಅದಕ್ಕೋಸ್ಕರ ಫಸ್ಟಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಅಷ್ಟರಲ್ಲಿ ಟೈಮ್ ಆಗಿರುತ್ತೆ. ಅದಾದಮೇಲೆ ಬೇಕಾದರೆ ಹೋಗಿ ಹೊರಗೆ ಕೂತು ರಂಗೋಲಿ ಹಾಕೋಣ ಅಂಥೇಳಿ ಒಳಗಡೆ ಎಲ್ಲ ಅದನ್ನು ಕೆಲಸ ಮುಗಿಸ್ಬಂದು ರಂಗೋಲಿ ಹಾಕ್ತಾಯಿದ್ದೆ. ಇನ್ನು ಅದಕ್ಕೆ ಪರ್ಪಲ್ ಕಲರ್ನ ಫಿಲ್ ಮಾಡಿದ್ದೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತು ಒಂದು ಗ್ರೇವಿ ರೆಸಿಪಿನ ಹೇಳ್ಕೊಡ್ತೀನಿ. ಈಸಿಯಾಗಿ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಬನ್ನಿ ನೋಡೋಣ ಅದನ್ನು. ಇವಾಗ ಅದಕ್ಕೆ ನಾನು 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ, 2 ಸ್ವೀಟ್ ಟೊಮೆಟೊ, 1 ಹುಳಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು 4 ಲವಂಗ, 4 ಸಣ್ಣ ಸಣ್ಣ ಪೀಸು ಚಕ್ಕೆ, ಜೊತೆಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿ ಇದನ್ನು ಒಂದು ವಿಜಲ್ ಹಾಕ್ಸ್ಕೊತೀನಿ. ಇದು ಪಾತ್ರೆಯಲ್ಲಿ ಬೇಕಿದ್ದರೂ ಬೇಯಿಸ್ಕೊಬೋದು, ಬಟ್ ಆದರೆ ನಾನು ಈಸಿಯಾಗಿ ಆಗಿಬಿಡಲಿ ಅಂತ ಹೇಳಿ ವಿಜಲ್ ಹಾಕ್ಸ್ಕೊಂಡೆ. ಇನ್ನು ಅದಾದಮೇಲೆ ಇದು ಬೆಂದಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಏನೇನು ಬೇಯಿಸ್ಕೊಂಡಿದ್ದೆ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿದ್ರೂ ರುಬ್ಕೊಳ್ಬೋದು, ಇಲ್ಲ ಹಾಗೆ ಬೇಕಿದ್ರೂ ರುಬ್ಬೋದು. ಇನ್ನು ಇದು ರುಬ್ಬಿದ್ದಾದಮೇಲೆ ನಾನು ಇದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಫಸ್ಟಿಗೆ ನಾನು ಬಾಣಲಿಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಹಾಗೆ ಅರಿಶಿನದ ಪುಡಿನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋ ಮಸಾಲಾನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿದಾಗಿ ಬೇಯಿಸಿರೋದ್ರಿಂದ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಜಾರ್ ತೊಳೆದ್ಬಿಟ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ. ಬಟ್ ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ಕುದಿ ಬಂದರೆ ಸಾಕು, ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಇದು ದೋಸೆ, ಇಡ್ಲಿ ಹಾಗೆಯೇ ರೈಸ್ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮಿಸ್ ಮಾಡ್ದೇ. ಇದು ನನಗೆ ನಮ್ಮ ರಿಲೇಟಿವ್ ಒಬ್ಬರು ಸುಮಿಯಕ್ಕ ಅಂತ ಇದ್ದಾರೆ, ಅವ್ರು ಹೇಳಿಕೊಟ್ರು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡು ಅಂತ ಹೇಳಿ. ಹಾಗಾಗಿ ನಾನು ಟ್ರೈ ಮಾಡಿದೆ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದ್ದೀನಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನದಾದಮೇಲೆ ಇಡ್ಲಿ ಹಿಟ್ಟಿಗೆ ಹಾಕಿದ್ದೆ, ನೆನ್ನೆ ಇಡ್ಲಿಗೆ ರುಬ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿ ಉಪ್ಪು ಬಂದಿತ್ತು. ಹಾಗಾಗಿ ಇವಾಗ ಇಡ್ಲಿಗೆ ಇಟ್ಬಿಡೋಣ ಅಂತ ಹೇಳಿ ಇಡ್ಲಿಗೆ ಇಡ್ತಾಯಿದ್ದೆ. ನಾನು ಅಷ್ಟರಲ್ಲಿ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೆ, ಅಂದರೆ ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗ್ದಿತ್ತಲ್ವ, ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ ಅಂತೇಳಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಇವಾಗ ಇಡ್ಲಿಗಿಟ್ಟು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಮಳೆಗಾಲ ಇದ್ರೂ ಕೂಡ ಇಡ್ಲಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಬೇಗ ರುಬ್ಬಿದ್ದೆ, ಸ್ವಲ್ಪ ಬೇಗ ಉಬ್ಬಿ ಬರಲಿ ಅಂತ ಹೇಳಿ ಸ್ವಲ್ಪ ಬೇಗನೆ ಮಾಡಿದ್ದೆ. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಸ್ಪೆಷಲ್ ಅನಿಸುತ್ತೆ ಅಲ್ವಾ ನನಗೆ, ಅದಕ್ಕೋಸ್ಕರ ನನಗಲ್ಲ ಇದು ದೇವರಿಗೆ ಸ್ಪೆಷಲಾಗಿ ಶಾವಿಗೆ ಹಾಕಿ ಪಾಯಸನ ಮಾಡ್ಕೊಳ್ತಾಯಿದ್ದೆ. ನೈವೇದ್ಯಕ್ಕೆ ಇಡೋಣ ಅಂತ ಯೂಶ್ವಲಿ ಹಣ್ಣು ಇಟ್ಬಿಡ್ತಾಯಿದ್ದೆ, ಹಾಗೆಯೇ ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಬಿಡ್ತಾಯಿದ್ದೆ. ಬಟ್ ಇವತ್ತು ನನಗೆ ಏನಾದರೂ ಸ್ವೀಟ್ ಮಾಡಿಡೋಣ ಅನ್ನಿಸ್ತು. ಈ ಪ್ರತಿ ಶುಕ್ರವಾರನೂ ಏನಾದರೂ ಒಂದೊಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ. ಹೀಗೆ ಮಾಡೇ ಮಾಡ್ತೀನಿ ಅಂತ ಹೇಳೋದಿಲ್ಲ, ನನ್ನ ಕೈಲಾದರೆ ಪ್ರತಿ ಶುಕ್ರವಾರನೂ ಇವಾಗ ಮಾಡಿ ಇಡ್ತೀನಿ ಸ್ವೀಟ್ನ.
ನೀನು ಎಲ್ಲದನ್ನು ಜೋಡಿಸಿ ಪೂಜೆ ಮಾಡಿ ಮುಗಿಸಿದ್ದಾಯಿತು. ಇನ್ನು ರಂಗೋಲಿ ನೋಡಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಮಾಡಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸಾಂಬ್ರಾಣಿ ಹಾಕಬೇಕಲ್ವ ಮನೆಯಲ್ಲೆಲ್ಲ, ಅದಕ್ಕೋಸ್ಕರ ಸಾಂಬ್ರಾಣಿನೂ ಕೂಡ ಹಾಕಿ ಇಟ್ಟಿದ್ದೀನಿ. ಇದೆಲ್ಲದನ್ನು ಮಾಡಿ ಮುಗಿಸೋದ್ರೊಳಗೆ ಟೈಮ್ ಬಂದು 7 ಗಂಟೆ ಆಗಿತ್ತು. ಬೇಗ ಮುಗಿಸ್ದೆ ಇವತ್ತು. ಮಕ್ಕಳನ್ನ ಸ್ಕೂಲ್ ಕಳಿಸೋದ್ರೊಳಗೆ ಪೂಜೆ ಮಾಡಬೇಕು ಅಂತ ಅನಿಸಿತು, ಅದಕ್ಕೋಸ್ಕರ. ಇನ್ನು ಕಳಿಸೋಕ್ಕೆ ಎಲೆ ಇಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ನಾನು ಯಾವಾಗಲೂ ಇಡ್ತೀನಿ, ಬಟ್ ಆದರೆ ಕೆಲವೊಮ್ಮೆ ಸಿಗದೇ ಇದ್ದಾಗ ಇಡೋದಿಲ್ಲ ಅಷ್ಟೇ. ಪೂಜೆ ಮಾಡಿ ಮುಗಿಸಿದ್ದಾದಮೇಲೆ ಇನ್ನು ಬ್ರೇಕ್ಫಾಸ್ಟಿಗೆ ಇಡ್ಲಿ ರೆಡಿಯಾಗಿತ್ತು. ಮಿಲ್ಕ್ ಶೇಕ್ ಮಾಡಿಬಿಡೋಣ ಅಂತ ಮಾಡಿದೆ. ಇಡ್ಲಿ ಅಲ್ವಾ, ಅದರಲ್ಲೂ ಏನು ಅಂತ ಪ್ರೋಟೀನ್ಸ್ ಏನು ಇರೋದಿಲ್ಲ ಮಕ್ಕಳಿಗೆ, ಅದಕ್ಕೋಸ್ಕರ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡಿದೆ. ಇವಾಗ ಡೈಲಿ ಮಾಡಿಕೊಡ್ತಾ ಇದ್ದೀನಿ. ಆದಷ್ಟು ನನಗೆ ಯಾವಾಗ ಆಗೋದಿಲ್ಲ ಅವಾಗ ಬೇಕಾದ್ರೆ ಮಾಡಿಕೊಡ್ತಿದ್ರೆ ಪರವಾಗಿಲ್ಲ, ಯಾವಾಗ ಆಗುತ್ತೆ ಅವಾಗೆಲ್ಲ ಮಾಡ್ಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಯೂಶ್ವಲಿ ನಾನು ಹೇಳಿದೆ ಅಲ್ವ, ನಮ್ಮ ಮನೆಯಲ್ಲಿ ಹಾಲು ಕುಡಿಯೋಲ್ಲ ಮಕ್ಕಳು, ನಾವು ಯಾರೂ ಕೂಡ ಹಾಲು ಕಾಫಿ ಟೀ ಏನು ಕುಡಿಯೋದಿಲ್ಲ ಅಂಥೇಳಿ. ಇದಾದರೆ ಮಿಲ್ಕ್ ಶೇಕ್ ಅಂತ ಹೇಳಿ ಮಕ್ಕಳು ಇಬ್ಬರು ಕುಡಿತಾರೆ. ಅದಕ್ಕೋಸ್ಕರ ಇವಾಗ ಯಾವುದಾದ್ರೂ ಫ್ರೂಟ್ಸು ಇಲ್ಲ ಡ್ರೈ ಫ್ರೂಟ್ಸ್ ಏನಾಗುತ್ತೆ ಅದನ್ನು ಹಾಕಿ ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೀನು ಇಡ್ಲಿನೂ ಕೂಡ ರೆಡಿಯಾಗಿತ್ತು ಅಂತ ಹೇಳಿದ್ನಲ್ಲ, ತುಂಬ ಸಾಫ್ಟಾಗಿ ಆಗಿದ್ವು ಮಾತ್ರ, ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದ್ವು. ಎಲ್ಲ ಟೈಮಲ್ಲೂ ಹೀಗೆ ಬರೋಲ್ಲ, ಕೆಲವೊಮ್ಮೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊತೀವಿ, ಅವಾಗ ಗಟ್ಟಿ ಕಲ್ತರ ಆಗಿಬಿಟ್ಟಿರುತ್ತೆ. ಬಟ್ ಇವತ್ತು ಮಾತ್ರ ತುಂಬ ಚೆನ್ನಾಗಿ ಉಬ್ಬಿ ಬಂದಿದ್ದೆಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದ್ವು. ಇನ್ನು ಸಾನೋಗಿ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಅವಳಿಗೂ ಹಾಕ್ಕೊಡ್ತಾ ಇದ್ದೆ. ಡಿಫ್ರೆಂಟಾಗಿ ಮಾಡಿರೋದು ಹಿಂಗೈತೆ ಟೇಸ್ಟ್. ಅದ್ರ ಕೈ ತೊಳೆದಿದ್ಯಾ? ಸರಿ. ಮಟನ್ ಸಾಂಬಾರ್ ಅಲ್ವಾ? ನನಗೂ ಆ ಸ್ಮೆಲ್ಲಲ್ಲೇ ಅನಿಸ್ತಾಯಿತ್ತು ಮಟನ್ ಸಾಂಬಾರ್ ಥರ ಫೀಲ್ ಐತೆ ಅಂತ. ಚೆನ್ನಾಗೈತಾ? ಏನಿತ್ತು ನಿಂಗೆ ಬರೋದೇ ರೇರ್. ನಾನು ಅವಾಗ ಕಲುಷಿ ಥರ ಯಾವಾಗ ಬಾಕ್ಸ್ ತೆಗೆದು ನೋಡಿದ್ರು ಲಂಚ್ ಉಳ್ಕೊಂತಿತ್ತು ಅವಾಗೆಲ್ಲ. ಆದರೆ ಇವಾಗ ಬಿಡೋ ಸಿನಿಮಾ ಇಲ್ಲ. ಸಾರಿ, ನೋಡಿ ಹೆಂಗೈತೆ ಟೇಸ್ಟ್, ಯಾವ ಥರ ಟೇಸ್ಟ್ ಐತೆ? ಮುಂಚೆ ನಮ್ಗೆ ಇಷ್ಟ ಇರ್ತಿದ್ದಲ್ಲ ಸಾಂಬಾರು. ಯಾವ ಸಾಂಬಾರು? ಮಟನ್ ಸಾಂಬಾರು ಇಲ್ಲ, ಮತ್ತೆ ಅದು ಕಾಯಿ ಸಾಂಬಾರು, ಕಡಲೆಕಾಳು ಸಾಂಬಾರು. ಹಾಂ, ಅದು ಥರನೇ ಐತೆ, ಅದೇ ಕಾಳು ಹಾಕಿಲ್ಲ. ಮಟನ್ ಸಾಂಬಾರು ಥರ ಟೇಸ್ಟ್ ಇಲ್ವಾ? ಚಿಚ್ಚಿ ಸಾಂಬಾರು ಅನಿಸ್ತಾ ಇಲ್ವಾ? ಒಂಚೂರು ಹಿಡಿ ಆಯ್ತು. ಯಾವುದು ಹಿಡಿ ಚಿಚ್ಚಿ ಸಾರು ಕಣಂತ ಮುಖಣೆ ಬರ್ತೈತೆ. ಸಖತ್ ಫ್ಲಫಿ ಆಗಿದೆಯಾ? ನೀನು ಫ್ಲಫಿ ಆಗಿರ್ಬೇಕಾ ಇಲ್ಲ ರೊಟ್ಟಿ ಇದು ಕಲ್ ಥರ ಇರಬೇಕಾ? ಇದು ಯಾಕೆ ವಾಂತಿ ಮಾಡ್ತಾ ಇದೆಯಾ? ಇಲ್ಲ, ಈರುಳ್ಳಿಗೆ ವಾಂತಿ ಯಾರು ಮಾಡ್ತಾರೆ? ಪಾಪಿ, ಈರುಳ್ಳಿನ ಜಗತ್ತಲ್ಲಿ ಯಾರು ತಿನ್ನಲ್ಲ ಅನ್ನೋ ಥರ ಆಡ್ತಾವಳೆ. ಈರುಳ್ಳಿ ಯಾವುದೋ ವಿಷಕಾರಿ ಅಂಶ ಇರೋ ಅಂತ ತರಕಾರಿ ಏನಂತ. ಅಯ್ಯೋ, ಅಲ್ಲೇ ನಿನ್ಗೇನೋ ಬಾಯಿ ಆಗ್ಬಿಟ್ಟಿದೆ ಕಣೆ ಕನುಷಿ. ಖರ ಎಲ್ಲಕ್ಕೂ ಖರ. ಈಗ ಸಾನ ತಿನ್ನೋದು ನಿನಗೆ ಖರ ಅಲ್ಲ. ಎಲ್ಲಿ ಕೊಡ್ತೆ ಬೆಳಕನು ವರ್ಣ ಕೊಡ್ತೀನಿ. ಮೊಯೆ ಮಾಡಿಸ್ತೀನಿ. ತನುಷಿನೂ ಹೊರಟ್ಲು. ಏನೋ ಮುಗೀತು, ಮಕ್ಕಳನ್ನ ಇಬ್ರು ಸ್ಕೂಲ್ ಕಳಿಸೋದು, ಪೂಜೆ, ಮನೆ ಕೆಲಸ ಎಲ್ಲ ಮುಗಿದಿದೆ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಅಷ್ಟೇ. ಆಷಾಢ ಶುಕ್ರವಾರ ಅಂದರೆ ನನಗೆ ಮಾತ್ರ ಸ್ಪೆಷಲ್ ಅನಿಸುತ್ತೆ. ನನಗೆ ಚಾಮುಂಡಿ ತಾಯಿ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಏನು ಅಂತ ಗೊತ್ತಿಲ್ಲ, ಮೈಸೂರಿನಲ್ಲಿ ಹುಟ್ಟಿ ಬೆಳೆದವ್ರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಚಾಮುಂಡಿ ಅಂತ ಹೇಳೋದು, ಚಾಮುಂಡೇಶ್ವರಿ ಅಮ್ಮನವರು ಅಂತ ಹೇಳೋದು, ಅದು ಒಂಥರ ದೇವರು ಅನ್ನೋದಲ್ಲ, ಎಲ್ರಿಗೂ ಅವ್ರ ತಾಯಿ ಅನ್ನೋ ಲೆಕ್ಕದಲ್ಲಿ ಅದನ್ನು ಫೀಲ್ ಮಾಡ್ತಾರೆ. ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ. ಹಾಗೆ ನನಗೂ ಕೂಡ ಚಾಮುಂಡಿ ತಾಯಿ ಅಂದರೆ ಇಷ್ಟ. ಇದೆ ಆಷಾಢದಲ್ಲಿ ಚಾಮುಂಡಿ ಹುಟ್ಟಿದಬ್ಬ ಬರುತ್ತೆ. ನಮ್ಮ ಮೈಸೂರಿನಲ್ಲಿ ಚಾಮುಂಡಿ ಹಬ್ಬನೂ ಕೂಡ ಮಾಡ್ತಾರೆ. ಇವತ್ತು ಮಾತ್ರ ಚಾಮುಂಡೇಶ್ವರಿನ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ, ಅಷ್ಟು ಲಕ್ಷಣವಾಗಿ ಅಲಂಕಾರ ಮಾಡ್ತಾರೆ. ಪ್ರತಿ ಶುಕ್ರವಾರನೂ ಒಂದೊಂದು ಅಲಂಕಾರ ಇರುತ್ತೆ. ಯಾರೆಲ್ಲ ಹೋಗಿ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ರಶಲ್ಲಿ ಹೋಗೋದಂತೂ ಕಷ್ಟ ಅಂದರೆ ಕಷ್ಟನೇ. ಬಟ್ ನಾನು ಫೋಟೋಸ್ ನೋಡ್ಕೊಳ್ತಾ ಇರ್ತೀನಿ, ಯಾವಾಗಲೂ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ನೋಡ್ಕೊಂಡು ಖುಷಿ ಪಡ್ತಾ ಇರ್ತೀನಿ ನಾನು ಯಾವಾಗಲೂ. ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಹೋಗಬೇಕು ಅನ್ನೋ ಪ್ಲ್ಯಾನು ಇದೆ, ನೋಡೋಣ, ಆಗೋದು ಕಷ್ಟ. ಬಟ್ ಆಷಾಢ ಶುಕ್ರವಾರ ಅಲ್ಲದಿದ್ರು ಆಷಾಢದಲ್ಲಿ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಇನ್ನು ಇವಾಗ ಅದೇ ಸಂತೋಗೆ ನಮಗೆ ಇಡ್ಲಿಗೆ ಇಡ್ತೀನಿ. ಇನ್ನು ಇಡ್ಲಿಗೆ ಇಟ್ಟು ನಾವಿಬ್ಬರು ತಿಂತೀವಿ. ಗ್ರೇವಿ ಮಾತ್ರ ಸಖತ್ತಾಗೈತೆ, ಟ್ರೈ ಮಾಡಿ ನೀವು ಕೂಡ. ಈಸಿಯಾಗಿ ಮಾಡ್ಬೋದು. ಆಮೇಲೆ ಟೇಸ್ಟ್ ಮಾತ್ರ ನಾನ್ ವೆಜ್ ಥರನೇ ಫೀಲ್ ಕೊಡುತ್ತೆ. ಸ್ಮೆಲ್ಲು ಕೂಡ ಹಾಗೆ ಬರ್ತಾ ಇರುತ್ತೆ ಗೊತ್ತಾ, ಅಡುಗೆ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಧ್ಯಾಹ್ನದ ಅಡುಗೆನೂ ಮಾಡಬೇಕು. ಮಧ್ಯಾಹ್ನದ ಅಡುಗೆಗೆ ಏನು ಗಣಕೆ ಸೊಪ್ಪು ಇದೆ, ಅದೇ ರೇಖಾ ಅವ್ರು ಕೊಟ್ಟು ಕಳಿಸಿದ್ರಲ್ವ, ನೋಡೋಣ. ಆದರೆ ಗಣಕೆ ಸೊಪ್ಪಿನ ಪಜ್ಜಿನ ಮಾಡ್ತೀನಿ.
ಬನ್ನಿ ಇವಾಗ ಫಸ್ಟು ಇಡ್ಲಿಗೆ ಇಟ್ಟು ಬಂದುಬಿಡ್ತೀನಿ ನಾನು. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 2:45 ಆಗಿದೆ. ಇವಾಗ 2:15ನಲ್ಲಿ ಎದ್ದಿದ್ದು. ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಚೆನ್ನಾಗಿ ನಿದ್ರೆ ಮತ್ತು ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಸಾಕಾಗಿ ಹೋಗಿತ್ತು. ಏನು ಇಲ್ಲಿ ಆಯಿಲು ನೆನೆ ಕಸ ಇತ್ತಲ್ಲ, ಇವತ್ತು ನೋಡಿ ಇಲ್ಲೆಲ್ಲ ಕಸ ಹೋಗಿ ಕೂತಿದೆ. ಇದು ಕ್ಲಿಯರ್ ಆಗಿದೆ ಆಯಿಲು. ಈ ರೀತಿ ಅದರಲ್ಲೂ ಕೂಡ ದೊಡ್ಡ ಬೋಟಲ್ ಅಲ್ಲಿ ಇಟ್ಟಿದ್ದೀನಿ. ಅದರಲ್ಲೂ ಕೂಡ ಹಾಗೇನೆ ಮತ್ತೆಲ್ಲ ಹೋಗಿ ಕೆಳಗೆ ಕೂತ್ಕೊಂಡು ಆಯಿಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮಾತ್ರ ಹೆಂಗೈತೆ ಟೇಸ್ಟು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಊಟಗಳಿಗೆ ತುಪ್ಪನೇ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗೈತೆ. ಆಮೇಲೆ ಅಡುಗೆ ಮಾಡ್ತಿದ್ರೆ ಮನೆ ಪೂರ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗೈತೆ. ಇದು ಆಲ್ರೆಡಿ ಒಂದ್ಸರಿ ಮಾವ ಮಾಡಿಸ್ಕೊಟ್ಟಿದ್ರು. ಅಂದರೆ ಮಾವ ಅವ್ರ ಮನೆಗೆ ಮಾಡಿಸಿದ್ರು. ಅವಾಗ ಮಮ್ಮಿಗೆ ಅಂತ ಸ್ವಲ್ಪ ಕೊಟ್ಟಿದ್ರಂತೆ. ಅವಾಗ ನಂಗೆ ಸ್ವಲ್ಪ ತಂದು ಕೊಟ್ಟಿದ್ರು. ಅದ್ರ ಸ್ಮೆಲ್ಲೇ ಇಷ್ಟ ಆಗ್ತಿತ್ತು. ಅವಾಗಲೇ ನಾನು ಕೊಬ್ಬರಿ ಎಣ್ಣೆ ಹಚ್ಚೋದಕ್ಕೆ ಅಭ್ಯಾಸ ಆಗಿತ್ತು ಚಪಾತಿಗೆ. ಬಟ್ ಇದು ಕೂಡ ಸೇಮ್ ಹಾಗೆ ಐತೆ, ಸಕ್ಕತ್ತಾಗೈತೆ. ಇವಾಗ ಅಡುಗೆಗೆ ನಾನು ಗಂಟೆ ಸೊಪ್ಪಿನ ಬಜ್ಜಿ ಮಾಡ್ತಾಯಿದ್ದೀನಿ. ಆ ಗಂಟೆ ಸೊಪ್ಪು ಹುರಿಯೋದ್ರೊಳಗೇನೆ ಲೇಟ್ ಆಗುತ್ತೆ. ಬೇರೆ ಅಡುಗೆ ಆಗಿದ್ದರೆ ಇನ್ನೂ ಸ್ವಲ್ಪ ಬೇಗ ಆಗ್ತಿತ್ತು. ಬಟ್ ಆದರೆ ಫಿಕ್ಸ್ ಆಗಿತ್ತು ಮೈಂಡಿಗೆ. ಗಂಟೆ ಸೊಪ್ಪೆಲ್ಲದನ್ನು ತೊಳೆದಿಟ್ಟು ಮಲಗಿದೆ. ಹಾಗಾಗಿ ಇವಾಗ ಎದ್ದ ತಕ್ಷಣ ಆ ಬಜ್ಜಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಳಿ ವೆದರಲ್ಲಿ ಆ ಗಂಟೆ ಸೊಪ್ಪಿನ ಬಜ್ಜಿ ಭಾರಿ ಒಳ್ಳೆಯದು. ಅಂದರೆ ಮಳೆಗಾಲದಲ್ಲಿ ಈ ಕೆಮ್ಮು ನೆಗಡಿ ಶೀತ ಆದಾಗ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರ ಕಾಲದಲ್ಲಿ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಇದು ಕೆಮ್ಮು ಜಾಸ್ತಿ ಆಗಿದ್ರೆ ನಾಟಿ ಕೋಳಿ ಮೊಟ್ಟೆ ಜೊತೆ ಗಂಟೆ ಸೊಪ್ಪು ಹುರಿದ್ಕೊಡು ಕೆಮ್ಮು ಕಮ್ಮಿ ಆಗುತ್ತೆ ಅನ್ನೋದು. ನಮ್ಮ ಜೀವನದಲ್ಲೆಲ್ಲ ಹಾಗೆ ಮಾಡ್ತಾ ಇದ್ದಿದ್ದು ಅವೆಲ್ಲ ಚಿಕ್ಕದ್ರಲ್ಲಿದ್ದಾಗ ನಾವು. ಇವಾಗೆಲ್ಲ ಇಂಗ್ಲೀಷ್ ಮೆಡಿಸನ್, ಮಾತ್ರೆ ತಗೋ ಕಮ್ಮಿ ಆಗುತ್ತೆ, ಸಿರಪ್ ತಗೋ ಕಮ್ಮಿ ಆಗುತ್ತೆ ಈ ಥರ. ಬಟ್ ಆದರೆ ಅವಾಗೆಲ್ಲ ಹಾಗೇನೆ ಗಂಟೆ ಸೊಪ್ಪು ಹುರಿದ್ಕೊಡೋರು. ಆಮೇಲೆ ನುಗ್ಗೆ ಸೊಪ್ಪು, ಆಮೇಲೆ ಗಂಟಲು ನೋವು ಏನಾದರೂ ಬಂದರೆ ಬಾಯಿ ಬಸಳೆ ಸೊಪ್ಪು, ಅದೇ ಗುಳ್ಳೆ ಆದರೆ ಆ ಥರದ್ದೆಲ್ಲ ಆ ಥರ ಕೊಡೋರು. ಬಟ್ ಇವಾಗ ನಾವು ತಿನ್ನೋದಕ್ಕೆ ಕಷ್ಟಪಡ್ತಾ ಇದ್ದೀವಿ. ಆಮೇಲೆ ಈ ನೋವು ಬಂದ ಕೆಮ್ಮು ಬಂದ ತಕ್ಷಣ ಉಡ್ಕೊಂಡು ಹೋಗಲ್ಲ. ಈ ಸೊಪ್ಪು ಅಂಗಡಿಗಳಲ್ಲೆಲ್ಲ ಇವಾಗ ನಾರ್ಮಲಾಗಿ ಸಿಗ್ತಾ ಇದೆ ಇದು ಗಂಟೆ ಸೊಪ್ಪೆಲ್ಲ. ಈ ಸೊಪ್ಪು ಮಾರೋರ ಹತ್ರ ಬಂತಾರಲ್ಲ, ಮನೆ ಹತ್ರ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ತೊಗೊಂಡು ತುಂಬ ಸರಿ ಮಾಡಿದ್ದೀನಿ. ಏನೇ ತೊಗೊಂಡು ಮಾಡಿದ್ರು ಊರಿನ ಹೊಲದಲ್ಲಿ ಬೆಳೆದಿರುತ್ತಲ್ಲ ಆ ಥರ ಇರಲ್ಲ, ಚೆನ್ನಾಗಿರುತ್ತೆ. ಹೊಲದಲ್ಲಿ ಬೆಳೆದಿದ್ದು ರೈಸ್ ಕುಡಿತಿದ್ದೀನಿ ಪಕ್ಕದಲ್ಲೇ, ಅದು ಆಗ್ತಾಯಿದೆ. ಜೊತೆಗೆ ಇದು ಕೂಡ ರೆಡಿ ಮಾಡಿಬಿಡ್ತೀನಿ. ಸಾನು ಇಷ್ಟ ಆಗುತ್ತೆ ಇದು ಬಜ್ಜಿ. ಇದನ್ನು ಕೆಲವೊಬ್ರು ಸಾಂಬಾರು ಥರ ಮಾಡಿ ಯೂಸ್ ಮಾಡ್ತಾರೆ. ನನಗೆ ಸಾಂಬಾರು ಥರ ಇಷ್ಟ ಆಗಲ್ಲ. ಆದಷ್ಟು ಈ ಚಿತ್ರಾನ್ನದ ಗೊಜ್ಜು, ಪುಳಿಯೋಗರೆ ಗೊಜ್ಜು ಬರುತ್ತಲ್ಲ, ಚಿತ್ರಾನ್ನ ಮೀನ್ಸ್ ಅದೇ ಕಾಯಿ ಹುಳಿ ಚಿತ್ರಾನ್ನ ಮಾಡ್ತೀವಲ್ಲ ನಾವು, ಆ ಗೊಜ್ಜು ಮತ್ತು ಪುಳಿಯೋಗರೆ ಗೊಜ್ಜು ಈ ಥರ ಇದ್ರೆ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಯಾವಾಗಲೂ ಹಾಗೆ ಮಾಡ್ತೀನಿ. ಸಾಂಬಾರು ಥರ ಏನಕ್ಕೆ ಇಷ್ಟ ಆಗಲ್ಲ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿ ಮನೇಲಿ ಮಮ್ಮಿ ಮನೇಲೆಲ್ಲ ಮಾಡೋರು. ಅಜ್ಜಿ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೊಪ್ಪನ್ನ ಹಾಗೇ ರುಬ್ಬಿಟ್ಟು ಮಾಡಿಬಿಡ್ತಾಯಿದ್ರು. ಅದು ಒಗ್ರೊಗ್ರು ಅನಿಸ್ತಿತ್ತು. ನಂಗೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಗಣಕೆ ಸೊಪ್ಪಿನ ಬಜ್ಜಿನ. ಅಂದರೆ ಗಣಕೆ ಸೊಪ್ಪಿನ ಬಜ್ಜಿ ಮೇಲೆ ಜಿಗುಪ್ಸೆನೇ ಬಂದುಬಿಟ್ಟಿತ್ತು ನನಗೆ. ಬಟ್ ಆದರೆ ಇವಾಗ ಫ್ರೈ ಮಾಡ್ತೀವಲ್ವ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನನಗೆ ಇವಾಗ ಇಷ್ಟ ಆಗುತ್ತೆ. ಅದು ಸ್ವಲ್ಪ ಗ್ರೇವಿ ಹಾಕೊಳ್ಳಲ್ಲ, ನಮ್ಮ ಮನೇಲೆಲ್ಲ ಜಾಸ್ತಿ ಹಾಕ್ಕೊಂಡು ಅನ್ನಕ್ಕೆ ಜಾಸ್ತಿ ಗೊಜ್ಜು ಹಾಕ್ಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ. ರೆಡಿಯಾಗಿದೆ. ಸಂತುಗೆ ಹಾಕ್ಕೊಡ್ತೀನಿ. ಇವಾಗ ಸಂತೋಗಲ್ಲ, ನಾನು ಹಾಕ್ಕೊಳ್ತೀನಿ. ಈ ರೀತಿ ಗಟ್ಟಿಯಾಗಿ ಏನು ಪುಳಿಯೋಗರೆ ಗೊಜ್ಜು, ಈ ಥರ ಗೊಜ್ಜುಗಳ ಥರ ಮಾಡ್ಕೊಳ್ತೀನಿ. ನನಗೆ ಈ ಥರ ಮಾಡಿದ್ರೇ ಇಷ್ಟ. ಸಾಂಬಾರು ಥರ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಯಾವಾಗಲೂ ಹೀಗೇ ಮಾಡ್ಕೊಳ್ಳೋಂಥದ್ದು. ಬಿಸಿ ಬಿಸಿ ಆಗೈತೆ, ಸ್ಮೆಲ್ಲು ಗಮ್ಮಂತ ಇರುತ್ತೆ. ಇವಾಗ ಸಂತು ಫಸ್ಟಿಗೆ ಕೊಟ್ಬಿಡ್ತೀನಿ. ಇಲ್ಲಿ ತಟ್ಟೆಗೆ ಹಾಕಿಟ್ಟಿದ್ದೀನಿ. ಟೈಮ್ ಬಂದು 3 ಗಂಟೆಗೆ ಇನ್ನೊಂದು 2 ನಿಮಿಷ ಇದೆ. ಸಂತನ ಬನ್ನಿ ಊಟ ಮಾಡಿ ಅಂದರೆ ಫೋನಲ್ಲಿ ಮಾತಾಡ್ಕೊಂಡು ಕೂತವ್ರೆ. ಹಿಂಗಂತೆ ಕೈ ಸರಿ. ಕನುಷಿ ಬಂದು ಇಡ್ಲಿನೇ ತಿಂತಾವಳೆ. ಇಡ್ಲಿ ಮತ್ತು ಅದೇ ಬೆಳಗ್ಗೆ ಮಾಡಿದ ಗ್ರೇವಿ ಅಂತವಳೆ. ಮಮ್ಮಿ ಮಟನ್ ಸಾಂಬಾರು ಯಾಕೆ ಹಾಕೋದೆ, ಸ್ಕೂಲಲ್ಲೆಲ್ಲ ಸ್ಮೆಲ್ ಅಂತ ಹೇಳ್ತಿದ್ರು ಅಂತ ಹೇಳ್ತಾವಳೆ. ಅದು ನೋಡ್ಬಿಟ್ಟು ಸಾನು ಹೊಟ್ಟೆ ಹಸಿತಾ ಇಲ್ವಂತೆ. 5 ಇಡ್ಲಿ ತಿಂದವಳೆ, ಅದಕ್ಕೆ ಹೊಟ್ಟೆ ಹಸಿವು ಆಯ್ತಲ್ಲ ಅಲ್ವಾ ಸಾನು? 2 ಇಡ್ಲಿ 2 ಬಿಸ್ಕೆಟು. ಕೆಲವೊಮ್ಮೆ ಅದು ಹೋಗಿರಲ್ಲ. ನೀರು ಬಾಟ್ಲು ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ನಾನು. ತೆಗೆದು ಆಚೆ ಅಲ್ಲಿ ಇಟ್ಬಿಡ್ತಾಳೆ. ಅರ್ಜೆಂಟಲ್ಲಿ ಮರ್ತೇವೆ ಪೂಜೆಗಿದೆ ಅಂತ. ಎಲ್ಲ ಮುಗಿದಿತ್ತು, ಆದರೂ ಕೂಡ ಮರ್ತೇವೆ ನನಗೆ. ಯಾಕೆ ತಿನ್ನಲ್ಲ ಅಂತ ತಿಂತಾ ಇದೆಯಾ? ಮಾತ್ರ ಗ್ರೇವಿ ಮಾತ್ರ ನಮ್ಮ ಮನೇಲಿ ಎಲ್ರಿಗೂ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೀವೊಮ್ಮೆ, ಮಿಸ್ ಮಾಡ್ದೇನೆ. ನಾನು ಸಂತು ಊಟ ಮಾಡಿ ಮುಗಿಸಿದ್ವಿ. ಪಾಪ ಕಸ್ಕೊಂಡಿದ್ದು ಊಟ ಮಾಡಿಬಿಟ್ರೆ ಏನೋ ಒಂಥರ. ಸಣ್ಣ ಬೇಡ ಅಂದೆ ಇಡ್ಲಿ, ಅದು ಯಾಕೆ ನೆಕ್ತಾ ಇದೆಯಾ? ಹಾಂ, ಯಾಕೆ ತಿಂತಾ ಇದೆಯಾ? ಅನ್ನ ಹೋಗಿ ಹಾಕಬರೋಗು, ಅನ್ನನೂ ಗೊಜ್ಜು ಎರಡೂ. ಓ ಇವಳೊಬ್ಳು ತಕ್ಕೊಂಡು ಕೂತ್ಕೊಂಡ್ಲು ತಲೆನೋವು ತರ್ಸೋಕ್ಕೆ. ನಾನು ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಮೆಲ್ಗೆ ಆಯಿತು, ನಂಗೆ ಎಳಿಬಾರ್ದು, ಬೇರೆಯವ್ರದ್ದು ಅದು ಹುಷಾರು. ಅಪ್ಪ ಅದು ಯಾವತ್ತು ತಗೊಂಡೋಗಿ ಕೊಡುತ್ತೋ ನಂಗಂತೂ ಗೊತ್ತಿಲ್ಲ.
ಎತ್ತಾಕ್ಬಿಟ್ಟಿ ಅಕ್ಕ ನಾವು ಆಯಿತು ಡಂಬಲ್ಸ್ ತರಂತೆ. ಮೆಲ್ಗೆ 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 ಏಯ್ ಹೈ ಇಕ್ಕೆ ಸುಮ್ಮನೆ ನಾಡ್ಕಾಡ್ತವಳಲ್ಲಿ ಸುಮ್ಮನೆ ಇಡು. ಮೊದಲು ತಗೊಂಡೋಗಿ ಕೂಡ ಕೇಳ್ತೀನಿ ಕಣೆ ಅಪ್ಪನಿಗೆ. ಸಂತು ನಾನೇ ತಗೊಬಿಡ್ಲ ಒಂದು ಕರೋಕಿ ತರಲ ಮನೆಗೆ ಅಂತ ಕೇಳ್ತವ್ರೆ. ಹಾಂ ಈಗಲೇ ತಲೆನೋವು ತಡೆಯೋಕ್ಕಾಯ್ತಾ ಇಲ್ಲ ನಿಮ್ಮ ಹತ್ರ. ಅಯ್ಯೋ ಅಯ್ಯೋ ಬಿದ್ದೆಲ್ಲ ಒದ್ದಾಡ್ಬಿಡ ಕಣೆ. ಸಾನು ಮೇಡಮ್ ಇಲ್ಲಿ ಬರ್ಗರ್ ಮಾಡ್ಸ್ಕೊಂಡು ತಿಂತಿದ್ದಾಳೆ. ಇಲ್ಲಿ ಇದು ಟೀ ಬನ್ನಲ್ಲಿ ಮಾಡಿರೋ ಬರ್ಗರು. ಟೇಸ್ಟ್ ಏನು ಚೇಂಜ್ ಇಲ್ವಾ ಸನ? ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಷ್ಟೇ. ಬಟ್ ಆದರೆ ಅಷ್ಟು ಅಪ್ಪಂದು ಅವತ್ತು ಬಾಯೊಳಗೆ ಹಾಕೋಕ್ಕೇ ಸಾನು ಮೇನ್ ರೋಡಲ್ಲಿ ತೆಗ್ದಂಗೆ ತೆಗಿತಾ ಇದ್ಲು ಬಾಗ್ಲನ್ನ. ಅದಕ್ಕೋಸ್ಕರ ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಆದ್ಲು. ಇನ್ನು ದೇವ್ರ ಮನೆ ದೀಪ ಹಚ್ಚಿದ್ದಾಯಿತು. ಅಲ್ಲಿ ಬಾಗ್ಲಲ್ಲೂ ದೀಪ ಹಚ್ಚಿದ್ದೀನಿ. ಕನುಷಿ ಬ್ಯಾಗ್ ತಂದು ಬಿಸಾಕಿ ಆಡೋದಕ್ಕೆ ಹೋಗಿದ್ದಾಳೆ ಟ್ಯೂಷನ್ ಮುಗಿಸ್ಕೊಂಡು ಬಂದು. ಇಲ್ಲಿ ನಮ್ಮ ಕನುಷಿ ಸಾನು ಓಡಾಡ್ಕೊಂಡು ತಿಂತಾವಳೆ. ಅಲ್ಲಿ ಕೂತ್ ಸಾಕಾಯ್ತಂತೆ ತಿಂದಿದ್ದು. ಅದಕ್ಕೋಸ್ಕರ ಇವಾಗ ಯಾಕೆ ಹಿಂಗೆ ಓಡಾಡ್ತಿದ್ಯಾ? ಹಾಂ ರಿಮೋಟ್ ಗೊತ್ತಿಲ್ಲ, ಅಲ್ಲೇ ಎಲ್ಲೋ ಇರಬೇಕು ನೋಡು. ಕನುಷಿ ಆಡೋಕೆ ಹೋದ್ಲು. ಅಂದರೆ ಟ್ಯೂಷನ್ ಇವತ್ತು ಬೇಗ ಇತ್ತು, ಅಂದರೆ 4:15ಗೆ ಟ್ಯೂಷನ್ ಇತ್ತು. ಆ ಟ್ಯೂಷನ್ ಹುಡುಗ ಏನಿದ್ದಾನೆ ಹೊರಗೆ ಹೋಗ್ಬೇಕಿತ್ತಂತೆ. ಬೇಗ ಕರ್ಕೊಂಡು ಬಂದುಬಿಡಿ, ಬೇಗ ಮುಗಿಸ್ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ದು. ಅದಕ್ಕೋಸ್ಕರ ಸಂತು ಬೇಗ ಕರ್ಕೊಂಡೋಗಿ ಹಾಗೆ ತಂದು ಬಿಟ್ಟು ಹೋದರು ಸಂತು. ಇವಾಗ ಸಾನು ಬರ್ಗರ್ ಮಾಡಿಕೊಟ್ಟೆ. ಅವಳಿಗೂ ಪ್ಯಾಟೀಸ್ ಬೇಯಿಸಿ ಇಟ್ಟಿದ್ದೀನಿ, ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕೇಳ್ದೋ ನಾವು ಬರ್ಗರ್ ಮಾಡ್ಕೊಂಡು ತಿಂತೀವಿ, ನೀನು ತಿನ್ನಲ್ವಾ ಹಾಗಾದರೆ ಹೋಗ್ತೀಯಾ ಅಂತ. ಹೋಗ್ತೀನಿ, ನನಗೆ ಏನು ಬೇಡ ಅಂದ್ಬಿಟ್ಟು ಅವಳೆ ಬಂದ ತಕ್ಷಣ ಕೇಳ್ತಾಳೆ. ಅದಕ್ಕೋಸ್ಕರ ಅವಳಿಗೂ ಕೂಡ ಕುಕ್ ಮಾಡಿ ಇಟ್ಟಿದ್ದೀನಿ. ಪ್ಯಾಟೀಸ್ನ ಬಂದಮೇಲೆ ಹಾಕ್ಕೊಡ್ತೀನಿ. ಇನ್ನು ಕೆಲವೊಂದಷ್ಟು ಕಮೆಂಟ್ಗಳು ಬರ್ತಾನೆ ಇದ್ವು ಪದೇ ಪದೇ. ರೀಸೆಂಟಾಗಿ ಒಂದಷ್ಟು ಕಮೆಂಟು ರೆಗ್ಯುಲರಾಗಿ ಬರ್ತಿದ್ವು. ಅದಕ್ಕೆಲ್ಲ ಆನ್ಸರ್ ಅದಕ್ಕೆಲ್ಲ ಅಲ್ಲ, 2 ಕಮೆಂಟ್ ಅಷ್ಟೇ ಇಟ್ಕೊಂಡಿದ್ದೀನಿ. ತುಂಬ ಕಮೆಂಟ್ಸ್ಗಳಿದೆ ಕೆಲವೊಂದಷ್ಟು. ಇನ್ನೂ ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನ ಸೇರಿಸಿ Q&A ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಬಟ್ ಆದರೆ ಕೆಲವೊಂದು ಸಣ್ಣ ಪುಟ್ಟದ್ದು ರೆಗ್ಯುಲರ್ ಇರೋ ಅಂಥದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಅಂದರೆ ಕಮೆಂಟಲ್ಲೇ ರಿಪ್ಲೈ ಮಾಡ್ಬೋದು, ಒಂದು ಅಷ್ಟುದ್ದ ಬರಿಬೇಕು ಅದನ್ನು ನೋಡೋಕ್ಕೆ ಓದೋಕ್ಕೆ ನಿಮಗೂ ಇರಿಟೇಷನ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಹೀಗೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ರೆಗ್ಯುಲರಾಗಿ ವೀಡಿಯೋಸ್ ನೋಡಿದ್ರೆ ಕಮೆಂಟ್ ಮಾಡ್ತಾರೆ, ಹಾಗಾಗಿ ವಿಡಿಯೋ ನೋಡಿದಾಗ ಅವರಿಗೆ ಇದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ನಾನು. ಅಂದರೆ ಫಸ್ಟ್ ಕಮೆಂಟ್ ಬಂದು, ಅಕ್ಕ ಯಾವ ಊರು ನಿಮ್ಮದು ಅಂತ ಕೇಳ್ತೀರಾ. ಅಂದರೆ KR ಪೇಟೆ ಡಿಸ್ಟ್ರಿಕ್ಟ್, ಮಂಡ್ಯ ಹತ್ರ ಇರೋದು KR ಪೇಟೆ. ಆ KR ಪೇಟೆನಲ್ಲಿ ನಮ್ಮದೊಂದು ಹಳ್ಳಿ, ಅಂದರೆ ಭೂ ವರನಾಥ ಸ್ವಾಮಿ ಟೆಂಪಲ್. ಅಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿರೋರಿಗೆಲ್ಲ ಈಗ ಇಲ್ಲೆಲ್ಲ ಸುತ್ತಮುತ್ತ ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ ಅದು ಟೆಂಪಲು. ಭೂ ವರನಾಥ ಸ್ವಾಮಿ, ವರನಾಥ್ ಕಲ್ಲಳ್ಳಿ ಅಂತ ಹೇಳ್ತೀವಿ ನಾವು ಅದು ಊರನ್ನು. ಆ ಟೆಂಪಲ್ ಹತ್ರ ನಿಯರ್ ಬರೋದು, ಅಲ್ಲಿ ಅಕ್ಕಪಕ್ಕದ ಹಳ್ಳಿ. ಪೂರ್ತಿ ಡೀಟೇಲ್ಸ್ ಬೇಡ, ಅಂದರೆ ಸೇಫ್ಟಿ ಮೆಜರ್ಮೆಂಟಿಂದ ಪೂರ್ತಿ ಡೀಟೇಲ್ಸ್ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ನಮ್ಮದು ಒಂದು ಹಳ್ಳಿ KR ಪೇಟೆ ಡಿಸ್ಟಿಕ್ನಲ್ಲಿರೋದು. KR ಪೇಟೆ ತಾಲೂಕಿನಲ್ಲಿರೋದು, ಮಂಡ್ಯ ಡಿಸ್ಟಿಕ್ಕಲ್ಲಿ. ಅದು ನಮ್ಮ ಊರು ಬಂದು ಅಲ್ಲಿ. ಇನ್ನು ಅಂದರೆ ಅಪ್ಪ ಊರು ಅದೇನೆ, ಅಂದರೆ ಸಂತು ಊರು ಅಪ್ಪ ಊರು ಪಕ್ಕನೇ ಇರೋದು. ಬಟ್ ಆದರೆ ನಾವು ಸೆಟ್ಲಾಗಿದ್ದು ಮೈಸೂರಿನಲ್ಲಿ. ನಾವು ಹುಟ್ಟೋದಕ್ಕೂ ಮುಂಚೆನೇ ಹೋಗಿ ಅಪ್ಪ ಅಲ್ಲೇ ಹೋಗಿ ಸೆಟ್ಲಾಗಿದ್ರು. ಹಾಗಾಗಿ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು. ನಾವು ಮದುವೆ ಆಗಿದ್ದು ಮಾತ್ರ ಅಪ್ಪನೂರು ಪಕ್ಕದ ಹುಡುಗನ್ನೇ ಮದುವೆ ಆಗಿದ್ದು, ಸಂತನ ಮದುವೆ ಆಗಿರುವಂಥದ್ದು. ಇನ್ನು ಅದಾದಮೇಲೆ ರಾಕಿ ಬಗ್ಗೆ ಕೇಳಿದ್ರಿ. ನಾನು ರಾಕಿ ಥರದವನೇ ಡಾಗ್ನ ತೋರಿಸಿದಾಗ, ರಾಕಿ ಯಾಕೆ ನಿಮ್ಮ ಜೊತೆ ಇಲ್ಲ, ಎಲ್ಲಿ ಬಿಟ್ಟಿದ್ದೀರಾ ಅವನ್ನ ಅಂತ ಹೇಳಿ ಕಮೆಂಟ್ ಮಾಡಿದರು. ಅಂದರೆ ರಾಕಿನ ನಾನು ನಮ್ಮ ಮಾವನ ಮನೆಯಲ್ಲಿ ಬಿಟ್ಟಿದ್ದೀನಿ. ಅಂದರೆ ರೀಸನ್ ಏನು ಅಂದರೆ, ನಾವು ಮುಂಚೆ ಕ್ಯಾಂಟೀನ್ ಮಾಡಿದ್ವಿ. ಅವನು ಬೇರೆ ಮನೆಯಲ್ಲಿದ್ದಾಗ, ಈ ಮನೆಯಲ್ಲಿದ್ದಾಗ ಎಲ್ಲ ರಾಕಿ ಇದ್ದಿದ್ದು ಬೇರೆ ಮನೆಯಲ್ಲಿದ್ವಿ ನಾವು. ಈ ಮನೆಗೆ ಬಂದು 2.5 years ಆಯ್ತು ಅಷ್ಟೇ. ಆ ಮನೆಯಲ್ಲಿದ್ದಾಗ ರಾಕಿ ಇದ್ದಿದ್ದು. ಆ ಟೈಮಲ್ಲಿ ನಾವು ಕ್ಯಾಂಟೀನ್ ಓಪನ್ ಮಾಡಿದ್ವಿ. ಅಂದರೆ ಅಡುಗೆ ಮಾಡಿ ಸಾಫ್ಟ್ವೇರ್ ಕಂಪ್ನಿಗೆ ಕೊಟ್ಕೊಳ್ಸೋ ಅಂಥದ್ದು, ಅಂದರೆ ಅಲ್ಲಿಗೆ ಊಟ ಕೊಡೋ ಅಂಥದ್ದು. ಆ ರೀತಿ ಕ್ಯಾಂಟೀನ್ ಓಪನ್ ಮಾಡಿದ್ವಿ. ಆವಾಗ ನಾನು ಕೊರೋನಾ ಟೈಮ್ ಇತ್ತು, ಸಾನು ಮನೆಯಲ್ಲೇ ಕ್ಲಾಸ್ ಮಾಡ್ಕೊತಿದ್ದು. ಆ ಟೈಮಲ್ಲಿ ಸಾನು ಕೇರ್ ಮಾಡ್ತಿದ್ಲು ರಾಕಿನ. ಅಂದರೆ ವಾಕ್ ಕರ್ಕೊಂಡು ಹೋಗೋದು, ಅವನೇನಾದರೂ ಗಲೀಜು ಮನೇಲಿ ಮಾಡ್ತಾನೆ ಅಂದ್ಬಿಟ್ಟು ವಾಕ್ ಕರ್ಕೊಂಡು ಹೋಗಲೇಬೇಕಿತ್ತು. ಹಾಗಾಗಿ ಸಾನು ವಾಕ್ ಕರ್ಕೊಂಡು ಹೋಗ್ತಿದ್ಲು, ನಾನು ಕ್ಯಾಂಟೀನ್ಗೆ ಹೋಗಬೇಕಾಗಿತ್ತು. ಅಂದರೆ ಹೊಸದಾಗಿ ಓಪನ್ ಮಾಡಿದ್ವಿ ನಾವು ಕೂಡ. ಅಲ್ಲಿ ಕೆಲಸದವ್ರಿದ್ರು, ನಾನೇನು ಅಡುಗೆ ಮಾಡ್ತಾ ಇರಲಿಲ್ಲ. ಬಟ್ ಆದರೆ ಸುಮ್ಮನೆ ಹೋಗ್ತಾ ಇದ್ದಿದ್ದು ಅಲ್ಲಿ ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು, ಹೊಸದಾಗಿ ಮಾಡಿದಲ್ವ ಅಂತ ನಾನು ಓಡಾಡಬೇಕಾಗಿತ್ತು. ಆವಾಗ ಸಾನು ನಾವಿಲ್ದಿರೋ ಟೈಮಲ್ಲಿ ಮನೆಯಿಂದ ಆಚೆ ಹೋಗೋದು, ಮನೆಗೆ ಬರೋದು, ಅದೆಲ್ಲ ಸೇಫ್ಟಿ ಅಲ್ಲ ಅವಳಿಗೂ ಅನಿಸ್ತು. ರಾಕಿ ಸೇಫ್ಟಿಯಾಗಿ ನೋಡ್ಕೊಂತೇನೆ, ಬಟ್ ಆದ್ರೂ ನಂಬಕ್ಕಾಗಲ್ಲ ಎಷ್ಟು ಸೇಫ್ಟಿ ಅದು ಅಂತ ಹೇಳ್ಬಿಟ್ಟು. ಹಾಗಾಗಿ ರಾಕಿನ ನಮ್ಮ ಕೆಲಸದ ಪ್ರಾಬ್ಲಮ್ಗಳಿಂದ ಕರ್ಕೊಂಡೋಗಿ ನಾವು ನಮ್ಮ ಮಾವನ ಮನೆಯಲ್ಲಿ ಬಿಟ್ಟಿದ್ವಿ. ಇವಾಗ ಅವನು ಅಲ್ಲಿದ್ದಾನೆ. ಬಟ್ ಅವನ್ನ ಕರ್ಕೊಬರೋ ಪ್ಲ್ಯಾನ್ ಇತ್ತು. ಬಟ್ ಆದರೆ ಈಗ ಮನೆ ಚೇಂಜ್ ಮಾಡಿದ್ಮೇಲೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ನನಗೆ ವಾಕ್ ಮಾಡೋಕ್ಕಾಗಲಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕಾಗಲಿ ಅಷ್ಟು ಸ್ಪೇಸ್ ಚೆನ್ನಾಗಿಲ್ಲ ನಮಗೆ ಇಲ್ಲಿ. ಹಾಗಾಗಿ ಬೇಡ ಅಂತ ಹೇಳಿ ಅಲ್ಲೇ ಇದ್ದಾನೆ. ನೆಕ್ಸ್ಟು ಕರ್ಕೊಬರೋ ಪ್ಲ್ಯಾನ್ ಇದೆ. ನಾವೇನಾದರೂ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದು ಕಟ್ಟಿದ ಮೇಲೆ
ಅವನನ್ನು ಕರ್ಕೊಂಡು ಬರೋ ಪ್ಲ್ಯಾನ್ ಇದೆ. ಕರ್ಕೊಂಡು ಬರ್ತೀವಿ ಆದಷ್ಟು ಬೇಗ. ನಾವು ಅವನ್ನ ಮಿಸ್ ಮಾಡ್ಕೊತಾ ಇದ್ದೀವಿ, ಅವನು ನಮ್ಮನ್ನ ಮಿಸ್ ಮಾಡ್ಕೊತಿದ್ದಾನೆ. ಅಷ್ಟು ಮುದ್ದು ಅವನು, ಎಷ್ಟು ಚೆನ್ನಾಗಿ ಆಡ್ತಾನೆ ಗೊತ್ತಾ. ಆಡೋದೆಲ್ಲ ಮನೇಲಿ ಇರೋದೆಲ್ಲ ಅರ್ದಿಡ್ತಾನೆ, ಆದ್ರೂ ಅವ್ನು ಕಂಡ್ರೆ ಇಷ್ಟ ನಮ್ಮೆಲ್ರಿಗೂ ಕೂಡ. ಸಾನು ಹೇಳ್ತಾ ಇರ್ತಾಳೆ ನಮ್ಮ ಟಾಯ್ಸ್ ಎಲ್ಲಾನು ರಾಕಿನೇ ಕಿತ್ತರ್ದಾಕಿರೋದು ಅಂತ. ಅವ್ನಿಗೆ ಯಾವುದೇ ಸಾಫ್ಟ್ ಟಾಯ್ ಸಿಗಲಿ ಇಲ್ಲ ಸಂತದ ಯಾವ್ದಾದ್ರು ಬಟ್ಟೆ ಸಿಗಲಿ ಎಲ್ಲ ಅದನ್ನು ಹರಿದ್ಬಿಟ್ಟು ಚಿಂದಿ ಮಾಡ್ಬಿಟ್ಟು ಹಾಕ್ಬಿಡ್ಬೇಕು. ಅವ್ನು ಕೋಪ ಬಂದ್ಬಿಟ್ರೆ ಅವ್ನು ಏನಾದರೂ ನಾವು ಕಟಾಕ್ತಿದ್ರೆ ಅವ್ನು ಬೆಡ್ನೂ ಹರಿದಾಕ್ಬಿಟ್ಟಿರ್ತಾನೆ ಅಂಥವನವನು. ಬಟ್ ಆದರೆ ಏನೇ ಇದ್ರೂ ಈ ಡಾಗ್ಸ್ ಅನ್ನೋದು ಮುದ್ದಾಗಿರುತ್ತೆ, ಪ್ರೀತಿ ತೋರಿಸುತ್ತಲ್ವ, ಹಾಗೆ ಅವನು ಮುದ್ದಾಗಿ ಆಡ್ತಾನೆ. ತುಂಬ ವೀಡಿಯೋಸಲ್ಲಿ ಮುಂಚೆನೂ ತೋರಿಸಿದ್ದೀನಿ, ಅವನ್ನ ಹೇಳಿದ್ದೀನಿ ಅವನ ಬಗ್ಗೆ. ಬಟ್ ಆದರೆ ಆ ವೀಡಿಯೋಸ್ ನೋಡಿಲ್ಲ ಅನಿಸುತ್ತೆ, ಹಾಗಾಗಿ ಆ ಕಮೆಂಟ್ನ ಮಾಡಿದರೆ ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಇನ್ಯಾವುದು ಕಮೆಂಟ್ ನಾನು ಆನ್ಸರ್ ಮಾಡ್ತಾಯಿಲ್ಲ, ಅದು ಹೇಳಿದಾಗೆ Q&A ಮಾಡ್ತೀನಿ ಆದಷ್ಟು ಬೇಗ. ಅಂದರೆ ಒಂದಷ್ಟು ದಿನ ಟೈಮ್ ತೊಗೊತೀನಿ. ಇನ್ನೂ ಒಂದಷ್ಟು ಕ್ವಶನ್ಗಳನ್ನ ಸೇರಿಸ್ಕೊಂಡು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಗೆಯೇ ಏನು ಹೇಳಬೇಕು ಅಂದ್ಕೊಂಡೆ, ಇನ್ನು ರೆಸಿಪಿ ಇದು ಬ್ಲಾಗ್ಗಳ ಇದು ಕೇಳ್ತೀರಾ ನೀವು, ರೆಸಿಪೀಸ್ನ ಹಾಕಿ ಅಂತೇಳಿ ಕಮೆಂಟ್ ಮಾಡಿರ್ತೀರಾ. ರೆಸಿಪಿ ನೀವು ಕೇಳಿದ ಮೇಲೆ 1 day or 2 days ಮಾಡಿರ್ತೀನಿ. ಬಟ್ ಆದರೆ ನನ್ನ ಹತ್ರ ಬ್ಯಾಕಪ್ ವೀಡಿಯೋ ಅಂತ 1-2 ವೀಡಿಯೋಸ್ ಇದ್ದೇ ಇರುತ್ತೆ. ಅದಾದಮೇಲೆ ವೀಡಿಯೋಸ್ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ. ಅವಾಗ ನಿಮಗೆ ಬೇಜಾರಾಗಿ ಅಕ್ಕ ನಾನು ಇದು ಕೇಳಿದ್ದೆ ನೀವು ಮಾಡಲೇ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಸಾರಿ, ಅದಕ್ಕೆ ನಾನು ಮಾಡಿರ್ತೀನಿ. ಬಟ್ ಆದರೆ ವೀಡಿಯೋಸ್ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬೇಜಾರು ಮಾಡ್ಕೊಬಿಡಿ. ಅದನ್ನು ಮಾಡೋಕ್ಕೆ ನನಗೆ ತುಂಬ ಇಷ್ಟ, ಅಡುಗೆ ಅಂದರೆ ತುಂಬ ಇಷ್ಟ. ನೀವು ಯಾವುದೇ ಅಡುಗೆ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂದ್ರೂ ಕೂಡ ತಿಳ್ಕೊಂಡಾದರೂ ಮಾಡ್ತೀನಿ. ನನಗೆ ಆಲ್ಮೋಸ್ಟ್ ಏನು ಗೊತ್ತಾ, ಯಾವ್ದು ಹಾಕಿದ್ರೆ ಏನು ಪರ್ಫೆಕ್ಟಾಗಿ ಬರುತ್ತೆ ಅಂತ ಯೋಚನೆ ಮಾಡಬೇಕು ಜಾಸ್ತಿ. ಆ ಥರ ನಾನು ಮಾಡ್ತೀನಿ ಪರ್ಫೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಹುಡುಕಾದ್ರೂ ಮಾಡ್ಕೊಡ್ತೀನಿ. ಯಾವುದಾದ್ರೂ ನಾನು ಹೊಸ್ದಾಗಿ ಕೇಳಿದ್ರೆ, ನನಗೆ ಗೊತ್ತಿಲ್ಲದೇ ಅಂಥದ್ದು ಕೇಳಿದ್ರೆ. ಮೋಸ್ಟ್ ಆಫ್ ಆಲ್ ಅಡುಗೆನೇ ನನ್ನ ಜೀವನ. ನನ್ನ ಅಡುಗೆನೇ ನನಗೆ ಎಲ್ಲ, ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೂ ಕೂಡ ಅಡುಗೆ ಬಗ್ಗೆ ಹುಚ್ಚು ಕಲ್ಪನೆ ಜಾಸ್ತಿ. ನಾನು ಕುಕ್ಕಿಂಗ್ದು ವೀಡಿಯೋಸ್ ಬರ್ತಿದ್ವು, ಅಂದರೆ ಸವಿರುಚಿ ಮತ್ತು ಬೊಂಬಾಟ್ ಭೋಜನ, ಅವಾಗ ಬರ್ತಿತ್ತಲ್ಲ ಬೊಂಬಾಟ್ ಭೋಜನ, ಅದು ಸಿಕ್ಕಾಪಟ್ಟೆ ಅಡುಗೆ ವೀಡಿಯೋಸ್ನ ನೋಡಿ ಅಡುಗೆ ಮಾಡುವೆ ಚಿಕ್ಕ ವಯಸ್ಸಿಂದು. ಅಪ್ಪ ಇದ್ದಾಗಲಿಂದಲೂ ಕೂಡ ಅದೆಲ್ಲ ನನಗೆ ಹುಚ್ಚಿತ್ತು. ಅಡುಗೆ ಅನ್ನೋದೇ ನನಗೊಂಥರ, ಅಡುಗೆನೇ ನನ್ನ ಪ್ರಪಂಚ. ನನ್ನ ಅಡುಗೆ ಮನೆ, ನನ್ನ ಮನೆಯೇ ನನ್ನ ಪ್ರಪಂಚ. ಸೊ ಹಾಗಾಗಿ ಅಡುಗೆ ಬಗ್ಗೆ ನೀವು ಏನು ಕೇಳಿದ್ರು ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ನಾನು ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆದರೆ ಬೇಜಾರು ಮಾಡ್ಕೊಂಡ್ಬೇಡಿ. ಬೇಜಾರು ಮಾಡ್ಕೊಂಡು ಕಮೆಂಟ್ ಆದಾಗ ನನಗೂ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಹಾಕೋಕ್ಕಾಗ್ತಾ ಇಲ್ವಲ್ಲ ಅಂತ. ಹಿಂದೆ ಮುಂದೆ ಹಾಕೋದಕ್ಕೂ ಆಗಲ್ಲ. ನಾನು ಮಾಡಿರೋ ಬ್ಲಾಗ್ ಹಾಕ್ಬಿಟ್ಟು ಮತ್ತೆ ಹಿಂದಿನ ಬ್ಲಾಗ್ ಹಾಕಿದ್ರೆ ನಿಮಗೂ ಇಂಟ್ರೆಸ್ಟ್ ಇರೋದಿಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರ ನಾನು ಈ ರೀತಿ ವೀಡಿಯೋಸ್ನ ಹಾಕ್ತೀನಿ. ಸ್ವಲ್ಪ ಲೇಟ್ ಆದರೆ ಬೇಜಾರು ಮಾಡ್ಕೊಂಡ್ಬಿಡಿ. ನಾನು ಮಾಡ್ತೀನಿ. ನೀವು ಕೇಳಿರೋ ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ನನಗೆ ಗೊತ್ತಿರೋದೆಲ್ಲ ಅದನ್ನು ನಾನು ನೀಟಾಗಿ ಮಾಡಿ ತೋರಿಸ್ತೀನಿ. ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಇನ್ನು ಇವಾಗ ಆಯಿತು, ಅಡುಗೆ ಏನು ಮಾಡೋ ಹಾಗಿಲ್ಲ. ಗಣಕೆ ಸೊಪ್ಪಿನ ಬಜ್ಜಿ ಮಾಡಿದ್ದೆ ಅಲ್ವಾ, ಅದೇ ಇದೆ. ಸಾನುಗೂ ಅದು ಸಿಕ್ಕಾಬಟ್ಟೆ ಇಷ್ಟ. ಮಧ್ಯಾಹ್ನ ತಿಂತಿದ್ಲು ಅವಳು ಬಂದಾಗ. ಬಟ್ ಆದರೆ ಇಡ್ಲಿ ಇತ್ತಲ್ಲ, ಗ್ರೇವಿ ನಿಜಕ್ಕೂ ಸಿಕ್ಕಾಬಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು ನೀವು. ದೋಸೆ, ಇಡ್ಲಿ, ಅನ್ನ ಇದಿಷ್ಟಕ್ಕೆ ಮಾತ್ರ ಸೂಟ್ ಆಗೋದು. ಚಪಾತಿ ಪೂರಿಗೆಲ್ಲ ಇದು ಸೂಟ್ ಆಗೋದಿಲ್ಲ. ಟ್ರೈ ಮಾಡಿ. ನನಗೆ ಹೇಳ್ಕೊಟ್ಟಿದ್ದು ಅದೇ ಹೇಳಿದಾಗೆ ನಮ್ಮ ರಿಲೇಟಿವ್ ಅಕ್ಕ ಹೇಳ್ಕೊಟ್ಟಿದ್ದು, ಸುಮಿಯಕ್ಕ ಅಂತ ಹೇಳಿ. ಸಿಕ್ಕಾಬಟ್ಟೆ ಚೆನ್ನಾಗೈತೆ ಅಂತ ಅಕ್ಕನಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದೆ. ಅಕ್ಕ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದೈತೆ ಅಂತ ಹೇಳಿ. ಅಕ್ಕನೂ ಕೂಡ ಅದಕ್ಕೆ ದಿವ್ಯಾ ತುಂಬ ಹಳೆ ರೆಸಿಪಿ ನಮ್ಮದು ಅಂತ ಹೇಳ್ತಾ ಇದ್ರು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅವರಿಂದ ನಾನು ಕಲಿತೆ, ನನ್ನಿಂದ ನೀವು ಕಲಿತೀರಾ. ಅದು ರೋಟೇಟ್ ಆಗ್ತಾ ಹೋಗ್ತಾ ಇರಲಿ. ಮಾಡಿದ್ರೆ ನಿಜಕ್ಕೂ ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಏನೋ ಅದೇ ಏನೂ ಕೆಲಸ ಇಲ್ಲ. ಓಕೆ, ನಾನು ಏನು ಕನುಷಿ ಆಡೋದು ಕೇಳಿಸ್ತೈತೆ. ಕೂಗಾಡ್ತಾವಳಲ್ಲೇ ಇದರಲ್ಲೇ ಕಾರಿಡಾರಲ್ಲಿ ಆಡ್ತಾ ಇರ್ತಾರೆ. ಕೂಗಾಡ್ತಾವಳು ಸೌಂಡ್ ಕೇಳಿಸ್ತೈತೆ. ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ನೂ ಕೂಡ ಮಾಡಿ. ನಾನು ರಿಪ್ಲೈ ಮಾಡ್ತಿದ್ದೀನಲ್ವಾ, ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.